ನನ್ನ ಮಗಳು ತುಂಬ ಜಾಣೆ ಇದ್ದಾಳೆ, ಶಾಲೆಯಲ್ಲಿ ಓದ್ತಾಳೆ ಅಂತ ಅರ್ಜುನ್ ಜನ್ಯ ಅವರು ತಮ್ಮ ಮಗಳನ್ನು ಒಂದು ಒಳ್ಳೆಯ ಸ್ಕೂಲ್ಗೆ ಹಾಕಿದರೆ, ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದೇನೆ ನೋಡಿ. ಒಂದು ಫ್ಯಾಮಿಲಿಯವರೇ ಕಣ್ಣೀರನ್ನು ಹಾಕಿದ್ದಾರೆ. ಅರ್ಜುನ್ ಜನ್ಯ ಮತ್ತು ಅವರ ಸಂಪೂರ್ಣ ಫ್ಯಾಮಿಲಿ ಒಂದು ಮಗಳಿಗಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಂತಹ ಕೆಲಸವನ್ನು ಒಂದು ಅರ್ಜುನ್ ಜನ್ಯ ಅವರ ಮಗಳು ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಯಾಕೆ ಒಂದು ಫ್ಯಾಮಿಲಿ ಕಣ್ಣೀರನ್ನು ಹಾಕಿದ್ರು, ಏನಾಯಿತು ಇವರ ನಡುವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ, ಅರ್ಜುನ್ ಜನ್ಯ ಅವರು ತುಂಬಾ ಒಂದು ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಿಕ್ಕ ಡೈಮಂಡ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಸಂಗೀತ ನಿರ್ದೇಶಕರಿದ್ದರೂ ಕೂಡ ಇವರಂತೆ ಯಾರೂ ಕೂಡ ಆಗೋದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡಬೇಕಪ್ಪ ಅಂತಂದರೆ, ತುಂಬ ಕಷ್ಟಗಳನ್ನು ಬೆಳೆಸ್ಕೊಂಡು ತುಂಬ ಕಷ್ಟದಲ್ಲಿ ಬೆಳೆದಿರತಕ್ಕಂಥ ಅರ್ಜುನ್ ಜನ್ಯ ಅವರು ಸೊ ತುಂಬಾ ಒಂದು ಕಷ್ಟಗಳನ್ನು ಒಂದು ಅನುಭವಿಸಿದ್ದಾರೆ ಮೊದಲನೆಯ ಸಮಯದಲ್ಲಿ. ಯಾಕಪ್ಪ ಅಂತಂದರೆ, ಒಂದು ಹೊತ್ತು ತಿನ್ನೋಕ್ಕೂ ಒಂದು ಊಟ ಇರಲಾದಂಥ ಸಮಯದಲ್ಲಿ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸಂಗೀತ ನಿರ್ದೇಶಕರಾಗಬೇಕು, ಸಂಗೀತದಲ್ಲಿ ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸೊ ಒಂದು ಸಾಧನೆಯ ಹಾದಿಯನ್ನು ತೊಳೆದುಕೊಂಡು ಬಂದಿದ್ದಾರೆ. ಅಂತಹ ಚಿತ್ರರಂಗದಲ್ಲಿ ಒಂದು ತುಂಬಾ ಒಂದು ಒಳ್ಳೆಯ ಸಾಧನೆ ಮಾಡಿದಂಥ ಸಂಗೀತ ನಿರ್ದೇಶಕನದಲ್ಲಿ ಒಂದು ಕಣ್ಣೀರನ್ನು ಯಾಕೆ ಹಾಕಿದ್ರು, ಯಾಕೆ ಒಂದು ಇವರ ಫ್ಯಾಮಿಲಿ ಕಣ್ಣೀರನ್ನು ಹಾಕಿತ್ತು, ಇವರ ಮಗಳು ಮಾಡಿದ್ದೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಆರಂಭಿಕ ಜೀವನದಲ್ಲಿ ತುಂಬಾ ಒಂದು ಕಷ್ಟಗಳನ್ನು ಇವರು ಅನುಭವಿಸಿದ್ದಾರೆ. ಯಾಕಪ್ಪ ಅಂತಂದರೆ, ಒಂದು ಅಸಿಸ್ಟೆಂಟಾಗಿ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೊ ಈ ಒಂದು ಸಂಗೀತವನ್ನು ಕಲಿಬೇಕು ಅನ್ನೋ ಆಸೆ ಇತ್ತು, ಸರಿಯಾಗಿ ದುಡ್ಡಿರಲಿಲ್ಲ ಸಂಗೀತವನ್ನು ಕಲಿಯೋದಕ್ಕೆ. ಅದಕ್ಕಾಗಿ ಒಂದು ಅಸಿಸ್ಟೆಂಟಾಗಿ ಕೆಲಸವನ್ನು ಮಾಡಿ ಒಂದು ಅವರ ಹೇಳಿದಂಥ ಎಲ್ಲ ಕೆಲಸವನ್ನು ಮಾಡಿ ಒಂದು ಸಂಗೀತ ನಿರ್ದೇಶನವನ್ನು ಸ್ಟಾರ್ಟ್ ಮಾಡಿದ್ರು. ಇನ್ನು ಮೊದಲನೇದಾಗಿ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಕೂಡ ಆಟೋಗ್ರಾಫ್ ಪ್ಲೀಸ್ ಅಂತಕ್ಕಂಥದ್ದು ಇವರ ಮೊದಲ ಸಂಗೀತ ನಿರ್ದೇಶಕನದ ಸಿನಿಮಾ. ಇನ್ನು ನೋಡಬೇಕಪ್ಪ ಅಂತಂದರೆ, ಜನಪ್ರಿಯ ಒಂದು ಚಿತ್ರಗೀತೆಗಳು ಇವ್ರದ್ದು ಕೆಂಪೇಗೌಡ ಆಗಿರ್ಬೋದು, ಒಂದು ಕನ್ನಡದಲ್ಲಿ ಬಜರಂಗಿ, ವಿಕ್ಟರಿ, ವಜ್ರಕಾಯ, ಮುಕುಂದ ಮುರಾರಿ, ಹಾಗೆ ಒಂದು ದಿ ವಿಲನ್ ಆಗಿರ್ಬೋದು, 99 ಆಗಿರ್ಬೋದು, ಲವ್ 360 ಆಗಿರ್ಬೋದು, ಇನ್ನು ಗಾಳಿಪಟ 2 ಆಗಿರ್ಬೋದು, ಹಲವಾರು ಸಿನಿಮಾಗಳನ್ನು ಮಾಡಿದ್ರು. ಸೊ ಇವರ ಒಂದು ಸಾಧನೆಯನ್ನು ಮೆಚ್ಚಿ ಅರ್ಜುನ್ ಜನ್ಯ ಅವರಿಗೆ ಒಂದು ಹಲವಾರು ಪ್ರಶಸ್ತಿಗಳನ್ನು ಒಂದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಹಲವಾರು ಇಂಡಸ್ಟ್ರಿಗಳು ಕೊಟ್ಟಿವೆ. ಇನ್ನು ಕನ್ನಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ. ಇನ್ನು ನೋಡಬೇಕಪ್ಪ ಅಂತಂದರೆ, ಸೈಮಾ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಆಗಿರ್ಬೋದು, ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿ ಆಗಿರ್ಬೋದು, ಒಂದು 2 ಬಾರಿ ಈ ಒಂದು ಫಿಲ್ಮ್ಫೇರ್ ಸೌತ್ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಇವರು ಇಷ್ಟೇ ಅಲ್ಲದೆ ಒಂದು ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಆದಂಥ ಸರಿಗಮಪ ಕನ್ನಡದಲ್ಲಿ ಕೂಡ ಇವರು ತೀರ್ಪುಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಹೊಸ ಗಾಯಕರಿಗೆ ಅವಕಾಶ ನೀಡುವ ವೇದಿಕೆಯಾಗಿ ಈ ಕಾರ್ಯಕ್ರಮವನ್ನು ಅವರು ಪ್ರಶಂಸಿಸಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇವರು ಹಲವಾರು ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡಿದ್ದಾರೆ. ಸೊ ನಾವು ನೋಡ್ಬೋದು, ಬಾಳು ಬೆಳಗುಂದಿ ಆಗಿರ್ಬೋದು, ಒಂದು ಹಲವಾರು ಒಂದು ಸಂಗೀತದಲ್ಲಿ ಒಂದು ಒಳ್ಳೆಯ ಹಾಡನ್ನು ಹಾಡ್ತಿರ್ತಕ್ಕಂಥವರಿಗೆ ಒಂದು ಎಲ್ಲ ಜನರಿಗೂ ಕೂಡ ಒಂದು ಅವಕಾಶವನ್ನು ಈ ಒಂದು ಅರ್ಜುನ್ ಜನ್ಯ ಅವರು ನೀಡಿದ್ದಾರೆ. ಸೊ ಒಂದು ಹಲವಾರು ಒಂದು ಬಡ ಪ್ರತಿಭೆಗಳು ಬೆಳಿಬೇಕು, ಒಂದು ಪ್ರತಿಭೆ ಇದ್ದಂಥವರು ಯಾರು ಕೂಡ ಸೋಲ್ಬಾರ್ದು, ಅವ್ರ ಜೀವನದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಆಸೆಯಿಂದ ಸೊ ಅವರಿಗೆ ಯಾರು ಇಷ್ಟ ಆಗ್ತಾರೋ, ಸೊ ಅವರು ಯಾರು ಚೆನ್ನಾಗಿ ಅವರಲ್ಲಿ ಏನಾದರೂ ಒಂದು ಗುಟ್ಟಾಗಿ ಒಂದು ಅವರಲ್ಲಿ ಸಾಧನೆ ಇದೆ ಮಾಡಬೇಕಂತ ಒಂದು ಹುಮ್ಮಸ್ಸು ಇದೆಯೋ, ಸೊ ಒಂದು ಪ್ರತಿಭೆಗಳು ಯಾರು ಇದ್ದಾರೋ ಸೊ ಅವರಿಗೆ ಒಂದು ಅವಕಾಶವನ್ನು ಒಂದು ಕೊಡ್ತಾರೆ ಒಂದು ಅರ್ಜುನ್ ಜನ್ಯ ಅವರು. ನಾವು ಹಲವಾರು ಸರಿಗಮಪದಲ್ಲಿ ಹಲವಾರು ಒಂದು ಜನರನ್ನು ನೋಡಿದ್ದೇವೆ, ಅವರಿಗೆ ಒಂದು ಹೊಸ ಸಿನಿಮಾದಲ್ಲಿ ಒಂದು ಹಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರೇ ಅರ್ಜುನ್ ಜನ್ಯ ಅವರು. ಸೊ ತುಂಬಾ ಖುಷಿ ಆಗುತ್ತೆ ಇಂಥವ್ರನ್ನ ನೋಡಿದರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ, ಅರ್ಜುನ್ ಜನ್ಯ ಅವರು ಮಗಳು ತುಂಬಾ ಒಂದು ಶಾಲೆಯಲ್ಲಿ ಜಾಣಿಯಾಗಿರ್ತಾಳೆ, ಇವಳು ಮಾಡಿರೋದನ್ನು ನೋಡಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಅಷ್ಟಕ್ಕೂ ಏನು ಮಾಡಿದ್ರು, ಸೊ ಸಂಗೀತದಲ್ಲಿ ಯಾವುದೇ ಒಂದು ಕೋರ್ಸನ್ನು ಇವರಿಗೆ ಮಾಡಿರೋದಿಲ್ಲ. ಯಾಕಪ್ಪ ಅಂತಂದರೆ, ಅರ್ಜುನ್ ಜನ್ಯ ಅವರು ಹೇಳಿರ್ತಾರೆ, ಸೊ ನೀನು ಏನು ಮಾಡ್ತೀಯಾ ಮಾಡು, ಆದರೆ ಒಂದು ಒಳ್ಳೆಯ ಸಾಧನೆಯನ್ನು ಮಾಡು, ನಿನ್ನ ಮನಸ್ಸು ಯಾವ ರೀತಿಯಾಗಿದೆಯೋ ಅದರ ಕಡೆ ಹೋಗು, ಒಂದು ಸಂಗೀತದಲ್ಲಿ ಸಾಧನೆ ಮಾಡಬೇಕಂದ್ರೆ ಸಂಗೀತದಲ್ಲಿ ಸಾಧನೆ ಮಾಡು, ಓದಿನಲ್ಲಿ ನಾನು ಏನಾದರೂ ಮಾಡ್ತೇನೆಂದರೆ ಓದಿನಲ್ಲಿ ಮಾಡು ಅನ್ನೋ ಮಾತನ್ನು ಕೂಡ ಹೇಳಿದರು. ಆದರೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಒಂದು ಯಾವುದೇ ಒಂದು ವಿಚಾರವನ್ನು ತಲೆಗೆ ಹಾಕಿಕೊಳ್ಳದೆ ಒಂದು ಶಾಲೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಯಲ್ಲೂ ಕೂಡ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಸಂಗೀತವನ್ನು ಬಿಟ್ಕೊಡದೆ ಸಂಗೀತದಲ್ಲೂ ಕೂಡ ಮೊನ್ನೆ ಅಷ್ಟೇ ನಡೆದ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರಂತೆ. ಸೊ ಈ ಒಂದು ಸಂಗೀತದಲ್ಲಿ ಸಾಧನೆಯನ್ನು ಮಾಡಿದ್ದನ್ನು ನೋಡಿ ಸೊ ಅರ್ಜುನ್ ಜನ್ಯ ಆಗಿರ್ಬೋದು, ಅವರ ಫ್ಯಾಮಿಲಿ ಆಗಿರ್ಬೋದು, ಒಂದು ಕಣ್ಣೀರನ್ನು ಹಾಕಿದ್ದಾರಂತೆ. ಸೊ ತುಂಬಾ ಖುಷಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಿದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಅರ್ಜುನ್ ಜನ್ಯ ಅವರ ಮಗಳ ಬಗ್ಗೆ, ಈ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದರ ಕಮೆಂಟ್ ಮಾಡಿ.